ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ವತಿಯಿಂದ ಮಿನಿ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು. ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಬಾಲಕ ಮತ್ತು ಬಾಲಕಿಯರ ರಾಜ್ಯ ಸಬ್ ಜೂನಿಯರ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ರಾಜ್ಯದ 900ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಿದ್ದರು. ಅಂತಿಮ ಹಣಾಹಣಿಯಲ್ಲಿ ಗೆದ್ದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಅಂಡರ್ 13ನಿಂದಲೇ ಎಲ್ಲ ಆಟಗಾರರಿಗೆ ಬಾಸ್ಕೆಟ್ಬಾಲ್ ಫೌಂಡೇಶನ್ ಆಗಲಿದೆ. ಫೈನಲ್ನಲ್ಲಿ ಗೆದ್ದವರು ತಂಡಗಳು ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲೂ ಕೂಡ ಆಡಲಿದ್ದಾರೆ ಅಂತ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಗೋವಿಂದರಾಜು ತಿಳಿಸಿದ್ದಾರೆ. ಮಿನಿ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಆಗಿರ್ತದೆ. ಇದರಲ್ಲಿ ಸುಮಾರು 900 ಪ್ಲೇಯರ್ಸ್ ಇದರಲ್ಲಿ ಭಾಗವಹಿಸಿದ್ದಾರೆ. 10 ದಿವಸಗಳ ಕಾಲ ಈ ಇವೆಂಟ್ ನಡೆದಿದೆ. ರಾಜ್ಯದ ಎಲ್ಲ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದು ಆಟ ಆಡಿದ್ದಾರೆ. ಈಗ ನನ್ನ ಪ್ರಕಾರ ಈ ಏನು ಅಂಡರ್ 13 ಇಯರ್ಸ್ ಇದೆ, ಇದೇ ಬೆಂಚ್ ಮಾರ್ಕು ಎಲ್ಲ ಬಾಸ್ಕೆಟ್ಬಾಲ್ ಕ್ರೀಡಾ ಪ್ಲೇಯರ್ಸ್ಗೆ. ಇಲ್ಲಿಂದನೇ ಅವರ ಬಾಸ್ಕೆಟ್ಬಾಲ್ ಜೀವನ ಶುರುವಾಗೋದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರ ಫೌಂಡೇಶನ್ ಇದೇನೆ ಅಂತ ನಾನು ಹೇಳ್ತೀನಿ. ಮತ್ತು ಈ ಇವೆಂಟಿಂದ ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಟ್ಟು ಅವ್ರಿಗೆ ಈಗ ಇದೇ ಟೀಮು ನ್ಯಾಷನಲ್ಸ್ಗೆ ಚಾಂಪಿಯನ್ಶಿಪ್ಗೆ ಹೋಗ್ತಾರೆ ನೆಕ್ಸ್ಟ್